Hi, hello, welcome friends. Welcome back to the channel Maths Magic. ಸಾರಿ ಫ್ರೆಂಡ್ಸ್, ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದ್ರಿಂದ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ. ಬಟ್ ಇವಾಗ ಪರವಾಗಿಲ್ಲ. ಹಾಗಾಗಿ ಆದಷ್ಟು ಡೈಲಿ ವಿಡಿಯೋ ತರೋ ಪ್ರಯತ್ನನ ಮಾಡ್ತಾ ಇದ್ದೀನಿ. ನೋಡಿ, ಎಲ್ಲರೂ ಥಂಬ್ನೇಲ್ ನೋಡಿದ್ದೀರಾ. ಇವತ್ತು ನಾನು ಏನ್ ವಿಡಿಯೋ ಮಾಡ್ತಿದ್ದೀನಪ್ಪ ಅಂದ್ರೆ GPSTR ಅಲ್ಲಿ ಪೇಪರ್ 2 ಎಸ್ಪೆಷಲಿ ವಿಡಿಯೋ ಇರೋದು ಪೇಪರ್ 2 ಯಾವ್ದಕ್ಕೆ ಅಂದ್ರೆ ಫಿಸಿಕ್ಸ್ ಮ್ಯಾಥ್ಸ್ ಇರೋರಿಗೆ, PM ಮತ್ತೆ CBZ ಇರೋರಿಗೆ 150 ಮಾರ್ಕ್ಸ್ ದೆನ್ ಪೇಪರ್ 2 ಇರುತ್ತಲ್ಲ, ಅದರಲ್ಲಿ ಪ್ರತಿಯೊಂದು ಮಾರ್ಕ್ಸ್ ಇದು ಯಾವ ರೀತಿ ಬ್ರೇಕ್ ಡೌನ್ ಇದೆ ಅಂತ ಹೇಳ್ತಾ ಇದ್ದೀನಿ. 1 ಮಾರ್ಕ್, 2 ಮಾರ್ಕ್, 3 ಮಾರ್ಕ್ ಮತ್ತು 4 ಮಾರ್ಕ್ ಅಲ್ಲಿ. ಹೌದಾ, 1 ಮಾರ್ಕ್ ಅಲ್ಲಿ ಯಾವ್ಯಾವ ಬರ್ತವೆ, ಫಿಸಿಕ್ಸ್ ಅಲ್ಲಿ, ಕೆಮಿಸ್ಟ್ರಿಲಿ, ಮ್ಯಾಥ್ಸ್ ಅಲ್ಲಿ ಬರೆಯೋಲ್ಲಿ ಎಷ್ಟು ಬರ್ತವೆ ಅಂತ ಹೇಳಿ. ಅದೇ ರೀತಿ 1, 2, 3, 4 4 ಮಾರ್ಕ್ಸ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಈ ವಿಡಿಯೋ ಎಲ್ರಿಗೂ ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ. ಏನಕ್ಕಪ್ಪ ಹೆಲ್ಪ್ಫುಲ್ ಅಂದ್ರೆ PM ದವರು ಯಾವ್ದಕ್ಕೆ ಜಾಸ್ತಿ ಪ್ರಿಪರೇಷನ್ ಕೊಡ್ಬೇಕು, CBZ ಅವರು ಯಾವ್ದಕ್ಕೆ ಜಾಸ್ತಿ ಪ್ರಿಪರೇಷನ್ ಕೊಡ್ಬೇಕು ಅನ್ನೋದು ಗೊತ್ತಾಗುತ್ತೆ. ಹೌದಾ, ನಾವ್ ಯಾವ್ದೋ ಒಂದು ಎಕ್ಸಾಮ್ ಬರೀತೀವಿ ಅಂದ್ರೆ ಎಕ್ಸಾಕ್ಟ್ ಪ್ಯಾಟರ್ನ್ ಗೊತ್ತಿಲ್ದೇನೆ ಸುಮ್ನೆ ಸಿಲೆಬಸ್ ಏನಿದೆ ಅಂತ ನೋಡಿ ಪ್ರಾಕ್ಟೀಸ್ ಮಾಡಿ ಹೋಗಿ ಎಕ್ಸಾಮ್ ಅಟೆಂಪ್ಟ್ ಮಾಡೋದಲ್ಲ. ಒಂದು ಎಕ್ಸಾಮ್ ಬರೀತಿದೀವಿ ಅಂದ್ರೆ ಆ ಎಕ್ಸಾಮ್ ಅಲ್ಲಿ ಪ್ರೀವಿಯಸ್ ಅಲ್ಲಿ ಆಗಿರೋ ಕ್ವಶನ್ ಪೇಪರ್ಸ್ ನ ನೀಟಾಗಿ ಅನಲೈಸ್ ಮಾಡಿ ನಾವು ಸ್ಟಡಿ ಮಾಡಿದ್ರೆ ನಮಗೆ ಸಕ್ಸಸ್ ಏನಾಗುತ್ತೆ, 100% ಸಿಗುತ್ತೆ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ನಾವು. ನೋಡಿ, ಪೇಪರ್ 1 and 2 ಕಂಪ್ಲೀಟ್ ಮಾರ್ಕ್ಸ್ ಬ್ರೇಕ್ ಡೌನ್. ಹೌದಾ, ಪೇಪರ್ 1 ಅಲ್ಲಿ ಸಹ ಯಾವ್ಯಾವ ಟಾಪಿಕ್ ಗೆ ಎಷ್ಟು ಮಾರ್ಕ್ಸ್ ಬರ್ತವೆ, ಪೇಪರ್ 2 ಅಲ್ಲಿ ಸಹ ಎಷ್ಟು ಬರ್ತವೆ ಅಂತ ಹೇಳ್ತಾ ಹೋಗ್ತೀನಿ. ನೋಡಿ, ಮೊದಲಿಗೆ ಪೇಪರ್ 1 ನೋಡಿ. ಪೇಪರ್ 1 ಜನರಲ್ ಪೇಪರ್ ಎಲ್ರಿಗೂ ಗೊತ್ತಿದೆ. ಕನ್ನಡದಲ್ಲಿ 25 ಮಾರ್ಕ್ಸ್ ಕನ್ನಡ ಬರುತ್ತೆ, ಇಂಗ್ಲಿಷ್ 25 ಮಾರ್ಕ್ಸ್. ಹೌದಾ, ಈ ಜನರಲ್ ನಾಲೆಜ್ ಅಲ್ಲಿ 18 ಮಾರ್ಕ್ಸ್ ಪ್ಲಸ್ ಮೆಂಟಲ್ ಎಬಿಲಿಟಿ ಏನಿದೆ ಅಲ್ಲ, ಮೆಂಟಲ್ ಎಬಿಲಿಟಿ 7 ಮಾರ್ಕ್ಸ್ ಇರುತ್ತೆ. ಓಕೆನಾ. ಅದೇ ರೀತಿ CDP 50 ಮಾರ್ಕ್ಸ್ ಇರುತ್ತೆ, ತುಂಬಾ ಇಂಪಾರ್ಟೆಂಟ್. ಮತ್ತೆ ಹೆಲ್ತ್ ಅಂಡ್ ವ್ಯಾಲ್ಯೂ ಎಜುಕೇಶನ್, ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ, ಇದು 15 ಮಾರ್ಕ್ಸ್ ಇರುತ್ತೆ. ಕಂಪ್ಯೂಟರ್ ಲಿಟ್ರಸಿ ಇದು 10 ಮಾರ್ಕ್ಸ್ ಇರುತ್ತೆ. ಟೋಟಲಿ 150 ಮಾರ್ಕ್ಸ್. ನಾವು CDP ನ ತುಂಬಾ ಸ್ಟ್ರಾಂಗ್ ಮಾಡ್ಕೋಬೇಕು. ಹೌದಾ, ಇದರಲ್ಲಿ 50 ಮಾರ್ಕ್ಸ್ ಬರುತ್ತೆ. ನಂತರ ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್, ಮೆಂಟಲ್ ಎಬಿಲಿಟಿ. ಹೌದಾ, ಇಲ್ಲಿ ಯಾವ್ದನ್ನು ನಾವು ನೆಗ್ಲೆಕ್ಟ್ ಮಾಡೋ ತರ ಯಾವ್ದೂ ಇಲ್ಲ. ಓಕೆ, ಎಲ್ರಿಗೂ ಗೊತ್ತಿದೆ ಏನು, ಪೇಪರ್ 3 ಪೇಪರ್ 2 ಅಲ್ಲಿ ಕ್ವಾಲಿಫೈ ಆದ್ರೆ ಮಾತ್ರ ಪೇಪರ್ 1 ವ್ಯಾಲ್ಯೂಯೇಷನ್ ಮಾಡ್ತಾರೆ. ಇದು ನೆನಪಲ್ಲಿ ಇರ್ಬೇಕು. ನೆಕ್ಸ್ಟ್ ನೋಡಿ, ಪೇಪರ್ 2 ಅಲ್ಲಿ ಫಸ್ಟ್ PCM ದವ್ರಿಗೆ. ಹೌದಾ, PCM ದವ್ರು PM ಮೆಥಡ್ ಅಂತ ಕರೀತಾರೆ. PM ಮೆಥಡ್ ಏನಪ್ಪಾ ಅಂದ್ರೆ ಯಾರು ಡಿಗ್ರಿಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಸಬ್ಜೆಕ್ಟ್ ತಗೊಂಡಿರ್ತಾರಲ್ಲ ಅವ್ರದ್ದು PM ಮೆಥಡ್ ಬರುತ್ತೆ. ಯಾರು CBZ ತಗೊಂಡಿರ್ತಾರಲ್ಲ ಅವ್ರದ್ದು CBZ ಮೆಥಡ್ ಬರುತ್ತೆ. ಓಕೆ, PCM ನಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ನಾವು ಡಿಗ್ರಿಲಿ ತಗೊಂಡಿರ್ಬೇಕು. ಸೊ ನೋಡಿ, ಫಸ್ಟ್ PCM ದವ್ರಿಗೆ ಹೇಳ್ತೀನಿ. 1 ಮಾರ್ಕ್ಸ್ ಕ್ವಶನ್ಸ್ ನೋಡೋಣ. ಒನ್ ಮಾರ್ಕ್ಸ್ ನೋಡಿ, ಫಿಸಿಕ್ಸ್ ಅಲ್ಲಿ 9 ಕ್ವಶನ್ಸ್ ಬರ್ತವೆ. ಹೌದಾ, ಈಚ್ ಕ್ಯಾರೀಸ್ 1 ಮಾರ್ಕ್ಸ್, ಸೊ 9 ಮಾರ್ಕ್ಸ್ ಆಯ್ತು. ಅದೇ ರೀತಿ ಕೆಮಿಸ್ಟ್ರಿಲಿ 8 ಕ್ವಶನ್ಸ್ ಬರ್ತವೆ, ಸೊ 8 ಮಾರ್ಕ್ಸ್. ಬಯಾಲಜಿ ಕೂಡ 8 ಕ್ವಶನ್ಸ್ ಬರ್ತವೆ, 8 ಮಾರ್ಕ್ಸ್. ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಥ್ಸ್ ಅಲ್ಲಿ 25 ಕ್ವಶನ್ ಬರ್ತವೆ, 25 ಮಾರ್ಕ್ಸ್. ಸೊ 1 ಮಾರ್ಕ್ಸ್ ಕ್ವಶನ್ಸ್ ಟೋಟಲ್ 50 ಕ್ವಶನ್ಸ್ ಇರ್ತವೆ, 50 ಮಾರ್ಕ್ಸ್ ಇರ್ತವೆ. ಇವು ಕಂಪ್ಲೀಟ್ಲಿ MCQ ಬೇಸ್ಡ್ ಇರ್ತವೆ. ಹೌದಾ, ಇವು ಯಾವುದೇ ತರ ಡಿಸ್ಕ್ರಿಪ್ಟಿವ್ ಇರಲ್ಲ, MCQ ಬೇಸ್ಡ್. 50 ಕ್ವಶನ್ ಅಲ್ಲಿ 25 ಕ್ವಶನ್ ಗಣಿತಕ್ಕೆ ಬರ್ತವೆ. ಯಾರಿಗೆ? ಇದು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ದವರಿಗೆ. ಹೌದಾ, PM ಮೆಥಡ್ ದವರಿಗೆ 25 ಪ್ರಶ್ನೆಗಳು ಗಣಿತದಿಂದ ಬರ್ತವೆ. ಇದರಲ್ಲಿ 1 ಮಾರ್ಕ್ ಅಲ್ಲಿ 9 ಪ್ರಶ್ನೆಗಳು ಭೌತಶಾಸ್ತ್ರ ಅಂದ್ರೆ ಫಿಸಿಕ್ಸ್ ಇಂದ ಬರ್ತವೆ. ಮತ್ತೆ ಮಿಕ್ಕಿರೋ 8 ಕ್ವಶನ್ ಕೆಮಿಸ್ಟ್ರಿ, 8 ಕ್ವಶನ್ ಬಯಾಲಜಿ, ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರದಿಂದ ಬರ್ತವೆ. ಓಕೆ, ನೆಕ್ಸ್ಟ್ ಅದೇ ರೀತಿ 2 ಮಾರ್ಕ್ಸ್ ನೋಡೋಣ. ನೋಡಿ, 2 ಮಾರ್ಕ್ಸ್ ಆಯ್ತು, 3 ಮಾರ್ಕ್ಸ್ ಆಯ್ತು, 4 ಮಾರ್ಕ್ಸ್ ಆಯ್ತು. ಇಲ್ಲಿಂದ ನಿಮ್ಗೆ ಡಿಸ್ಕ್ರಿಪ್ಟಿವ್ ಸ್ಟಾರ್ಟ್ ಆಗುತ್ತೆ, ಅಂದ್ರೆ ನಾವು ಬರೆಯೋದು. ಹೌದಾ, ಸುಮ್ನೆ ಲೆಕ್ಕ ಮಾಡೋದು ಅಲ್ಲ, ಸುಮ್ನೆ ಆನ್ಸರ್ ಬರೆಯೋದು ಅಲ್ಲ. ಯಾವ ರೀತಿ ಬರೆದ್ರೆ ಮಾರ್ಕ್ಸ್ ಸಿಗ್ತವೆ ಅಂತ ನೋಡ್ಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಬರೀಬೇಕು. ಓಕೆ, ಮುಂದಿನ ದಿನಗಳಲ್ಲಿ ಯಾವ ರೀತಿ ಡಿಸ್ಕ್ರಿಪ್ಟಿವ್ ಬರೀಬೇಕು ಅನ್ನೋದನ್ನು ಕೂಡ ಸಹ ನಾನು ವಿಡಿಯೋ
ಮಾಡ್ತೀನಿ ನೋಡಿ. ಇನ್ನು 2 ಮಾರ್ಕ್ಸ್ ವಿಚಾರಕ್ಕೆ ಬಂದ್ರೆ, ಕೆಮಿಸ್ಟ್ರಿ ಹಿಂದೆ ನಡೆದಿರುವಂತ ಪ್ರಶ್ನೆ ಪತ್ರಿಕೆಗಳನ್ನ ನೋಡಿದ್ರೆ ಕೆಮಿಸ್ಟ್ರಿ ಮತ್ತು ಬಯಾಲಜಿಗೆ 2 ಮಾರ್ಕ್ಸ್ ಅಲ್ಲಿ ಯಾವುದೇ ರೀತಿ ಕ್ವಶನ್ಸ್ ಕೇಳಿಲ್ಲ. ಹೌದಾ? ಇಲ್ಲೋ 1 ಅಥವಾ 2 ಫಿಸಿಕ್ಸ್ ಅಲ್ಲಿ ಕೇಳಿದ್ದಾನೆ. ಮಿಕ್ಕಿರೋ 7 ರಿಂದ 8 ಕ್ವಶನ್ಸ್ ಏನಿದಾವೆ ಮ್ಯಾಥ್ಸ್ ಅಲ್ಲಿ ಕೇಳಿದ್ದಾನೆ. ಸೊ ಹಾಗಾಗಿ ನಾವು ಟೋಟಲಿ ಮ್ಯಾಥ್ಸ್ ನ ಟಾರ್ಗೆಟ್ ಮಾಡಿ ಹಿಡ್ಕೊಂಡ್ರೆ 8 ಕ್ವಶನ್ಸ್ ಬರ್ತವೆ. ಸೊ 16 ಮಾರ್ಕ್ಸ್ ಅಂದ್ರೆ 2 ಮಾರ್ಕ್ಸ್ ಕ್ವಶನ್ ಅಲ್ಲಿ ಮ್ಯಾಥ್ಸ್ ಗೆ 16 ಮಾರ್ಕ್ಸ್ ಬರ್ತವೆ. ಓಕೆ, ಫಿಸಿಕ್ಸ್ ಅಲ್ಲಿ 1 ಅಥವಾ 2 ಈ ವರ್ಷ ಕೇಳಿದ್ರೆ ಕೇಳಬಹುದು. ನಾ ಈ ಮಾರ್ಕ್ಸ್ ಬ್ರೇಕ್ ಡೌನ್ ಮಾಡ್ತಿರೋದು ಕಂಪ್ಲೀಟ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನಲೈಸಿಸ್ ಮಾಡಿದ್ಮೇಲೆ. ಓಕೆ, ನೆಕ್ಸ್ಟ್ ನೋಡಿ 3 ಮಾರ್ಕ್ಸ್. ಇದು ಕೂಡ ಡಿಸ್ಕ್ರಿಪ್ಟಿವ್. ಇದ್ರಲ್ಲಿ ನೋಡಿ ಫಿಸಿಕ್ಸ್ ಅಲ್ಲಿ 6 ಕ್ವಶನ್ಸ್ ಬರ್ತವೆ ಅಂದ್ರೆ 18 ಮಾರ್ಕ್ಸ್. ಕೆಮಿಸ್ಟ್ರಿಯಲ್ಲಿ 3 ಕ್ವಶನ್ 9 ಮಾರ್ಕ್ಸ್. ಬಯಾಲಜಿಲಿ 3 ಕ್ವಶನ್ 9 ಮಾರ್ಕ್ಸ್. ಅಗೇನ್ ಮ್ಯಾಥ್ಸ್ ಅಲ್ಲಿ 12 ಕ್ವಶನ್ 36 ಮಾರ್ಕ್ಸ್ ಬರ್ತವೆ. ಸೊ ಇಲ್ಲಿ ಫಿಸಿಕ್ಸ್ ಮತ್ತೆ ಮ್ಯಾಥ್ಸ್ ನಾವು ಫೋಕಸ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ 4 ಮಾರ್ಕ್ಸ್ ನೋಡಿ. 4 ಮಾರ್ಕ್ಸ್ ಅಲ್ಲಿ ಫಿಸಿಕ್ಸ್ 1 ಕ್ವಶನ್, ಕೆಮಿಸ್ಟ್ರಿ ಬಯಾಲಜಿ ಇವೆರಡರಲ್ಲಿ ಯಾವ್ದಾದ್ರು ಒಂದ್ರ ಬಗ್ಗೆ 1 ಕ್ವಶನ್ ಕೊಡ್ಬೋದು. ಮ್ಯಾಥ್ಸ್ 1 ಕ್ವಶನ್ ಕಂಪಲ್ಸರಿ. ಫಿಸಿಕ್ಸ್ ಮ್ಯಾಥ್ಸ್ ಕಂಪಲ್ಸರಿ ಕ್ವಶನ್. ಈ ಕೆಮಿಸ್ಟ್ರಿ ಬಯಾಲಜಿಲಿ ಎರಡರಲ್ಲಿ ಯಾವ್ದಾದ್ರು ಒಂದರಲ್ಲಿ 1 ಕೊಡ್ಬೋದು. ಸೊ ಈಚ್ ಕ್ಯಾರೀಸ್ 4 ಮಾರ್ಕ್ಸ್. ಸೊ 4 ಮಾರ್ಕ್ಸ್ ಎಷ್ಟಿರ್ತವೆ? 12 ಮಾರ್ಕ್ಸ್ ಇರುತ್ತೆ. 3 ಕ್ವಶನ್ 12 ಮಾರ್ಕ್ಸ್. ಐ ಹೋಪ್ ಕ್ಲಿಯರ್ ಆಯ್ತು ಅನ್ಕೊಂತೀನಿ. ನೋಡಿ 1 ಮಾರ್ಕ್ಸ್ 50 ಕ್ವಶನ್ಸ್ 50 ಮಾರ್ಕ್ಸ್. 2 ಮಾರ್ಕ್ಸ್ ಇಂದು 8 ಕ್ವಶನ್ 16 ಮಾರ್ಕ್ಸ್. 3 ಮಾರ್ಕ್ಸ್ ಇಂದು 18 ಕ್ವಶನ್ 72 ಮಾರ್ಕ್ಸ್. 4 ಮಾರ್ಕ್ಸ್ ಇಂದು 3 ಕ್ವಶನ್ 12 ಮಾರ್ಕ್ಸ್. ಟೋಟಲಿ 150 ಮಾರ್ಕ್ಸ್. ಇದ್ರಲ್ಲೂ ಇನ್ನು ನಿಮ್ಗೆ ಕ್ಲಿಯರ್ ಆಗಿ ಹೇಳ್ಬೇಕು ಅಂದ್ರೆ ಫಿಸಿಕ್ಸ್ 30 to 35 ಮಾರ್ಕ್ಸ್ ಬರ್ಬೋದು. ಕೆಮಿಸ್ಟ್ರಿ 18 ರಿಂದ 20. ಬಯೋ 18 ರಿಂದ 20. ಮ್ಯಾಥ್ಸ್ 75 ರಿಂದ 80 ಮಾರ್ಕ್ಸ್. ಇದಿಷ್ಟೇನಾಯ್ತು PCM ದವರಿಗೆ. ಸೊ ಇದ್ರ ಕನ್ಕ್ಲೂಷನ್ ಏನಪ್ಪಾ ಅಂದ್ರೆ PCM ನವರು ಫಿಸಿಕ್ಸ್ ಗೆ ಮತ್ತು ಮ್ಯಾಥ್ಸ್ ಗೆ ಹೆಚ್ಚಿನ ಒತ್ತನ್ನ ಕೊಡ್ಬೇಕು. ಮ್ಯಾಥ್ಸ್ ಅಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ 3 ಮಾರ್ಕ್ಸ್ ಕ್ವಶನ್ಸ್ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೋಬೇಕು. ಓಕೆ, ನೋಟಿಫಿಕೇಶನ್ ಆಗೋ ತನಕ ವೇಟ್ ಮಾಡ್ಬೇಡ್ರಿ. ನಿಮ್ಮ ಪ್ರಿಪರೇಷನ್ ಈಗಿಂದಾನೇ ಸ್ಟಾರ್ಟ್ ಮಾಡಿ. ಹಿಂದೆ ಮಾಡಿಲ್ಲ ಅಂದ್ರೂ ಈಗ್ಲೂ ಸಹ ನಿಮಗೆ ಟೈಮ್ ಇದೆ, ಸ್ಟಾರ್ಟ್ ಮಾಡಿ. ಇವಾಗ ನೋಡಿ, ಇವಾಗ ನಾವು ಬರೋದು CBZ. ಕೆಮಿಸ್ಟ್ರಿ, ಬಯಾಲಜಿ, ಮ್ಯಾಥಮೆಟಿಕ್ಸ್, ಫಿಸಿಕ್ಸ್. ಓಕೆ, ಇದರಲ್ಲಿ 1 ಮಾರ್ಕ್ಸ್ ನೋಡಿ. ಫಿಸಿಕ್ಸ್ 8 ಕ್ವಶನ್ 8 ಮಾರ್ಕ್ಸ್. ಕೆಮಿಸ್ಟ್ರಿ ನೋಡಿ 14 ಕ್ವಶನ್ 14 ಮಾರ್ಕ್ಸ್. ಬಯಾಲಜಿ 15 ಕ್ವಶನ್ 15 ಮಾರ್ಕ್ಸ್. ಮ್ಯಾಥ್ಸ್ 9 ಕ್ವಶನ್ 9 ಮಾರ್ಕ್ಸ್. ಇದರಲ್ಲಿ ಪೆಡಗಾಗಿ ಒಂದು ಸೇರಿಸ್ತಾನ. ಅದೇನಪ್ಪಾ ಅಂದ್ರೆ 4 ಕ್ವಶನ್ ಇರ್ತವೆ, 4 ಮಾರ್ಕ್ಸ್ ಇರ್ತವೆ. ಇದರಲ್ಲಿ CBZ ಅವರಿಗೆ ಇದು ಪೆಡಗಾಗಿ ಒಂದು ಎಕ್ಸ್ಟ್ರಾ ಸೇರಿಸ್ತಾನೆ. MCQ ಅಲ್ಲಿ 4 ಕ್ವಶನ್ ಕೊಡ್ತಾನೆ. ಓಕೆ, ಈಚ್ ಕ್ಯಾರೀಸ್ 1 ಮಾರ್ಕ್ಸ್, ಸೊ 4 ಮಾರ್ಕ್ಸ್. ಸೊ ಇಲ್ಲಿ ಕೂಡ ಟೋಟಲ್ 1 ಮಾರ್ಕ್ಸ್ ಇಂದು ಎಷ್ಟಾಯ್ತು? 50 ಮಾರ್ಕ್ಸ್ ಆಯ್ತು. 50 ಕ್ವಶನ್ಸ್ 50 ಮಾರ್ಕ್ಸ್. ನೆಕ್ಸ್ಟ್ ಅದೇ 2 ಮಾರ್ಕ್ಸ್. CBZ ಅವರಿಗೂ ಕೂಡ ಡಿಸ್ಕ್ರಿಪ್ಟಿವ್ ಇರುತ್ತೆ. ಹೌದಾ? ನಿಮಗೂ ಸಹ ಡಿಸ್ಕ್ರಿಪ್ಟಿವ್ ಇರುತ್ತೆ. ಬಟ್ ನೀವು ಜಾಸ್ತಿ ಫೋಕಸ್ ಮಾಡ್ಬೇಕಾಗಿರೋದು ಕೆಮಿಸ್ಟ್ರಿ ಮತ್ತೆ ಬಯಾಲಜಿ ಮೇಲೆ. ಹೌದಾ? ಇನ್ನು 2 ಮಾರ್ಕ್ಸ್ ಬಂದ್ರೆ ಫಿಸಿಕ್ಸ್ 1 ಕ್ವಶನ್ ಕೊಡ್ತಾನೆ 2 ಮಾರ್ಕ್ಸ್ಗೆ. ಕೆಮಿಸ್ಟ್ರಿದು 2 ಕ್ವಶನ್ ಕೊಡ್ತಾನೆ 4 ಮಾರ್ಕ್ಸ್ಗೆ. 2 ಕ್ವಶನ್ 1 ಕ್ವಶನ್ 2 ಮಾರ್ಕ್ಸ್, ಸೊ 4 ಮಾರ್ಕ್ಸ್ ಆಯ್ತು. ಬಯಾಲಜಿಲಿ 3 ಕ್ವಶನ್ ಕೇಳ್ತಾನೆ 6 ಮಾರ್ಕ್ಸ್. ಮ್ಯಾಥ್ಸ್ ಅಲ್ಲಿ 2 ಕ್ವಶನ್ ಕೇಳ್ತಾನೆ 4 ಮಾರ್ಕ್ಸ್. ಸೊ ಅಗೇನ್ 16 ಮಾರ್ಕ್ಸ್. 2 ಮಾರ್ಕ್ಸ್ ಕ್ವಶನ್ಸ್ 16 ಮಾರ್ಕ್ಸ್ ಬರ್ತವೆ. ಹೌದಾ?
8 ಕ್ವಶನ್ 16 ಮಾರ್ಕ್ಸ್. ಇನ್ನು 3 ಮಾರ್ಕ್ಸ್ ಕ್ವಶನ್ಸ್ ನೋಡಿ. ಫಿಸಿಕ್ಸ್ 5 ಕ್ವಶನ್ 15 ಮಾರ್ಕ್ಸ್. ಕೆಮಿಸ್ಟ್ರಿ 7 ಕ್ವಶನ್ 21 ಮಾರ್ಕ್ಸ್. ಬಯಾಲಜಿ 7 ಕ್ವಶನ್ 21 ಮಾರ್ಕ್ಸ್. ಮ್ಯಾಥಮೆಟಿಕ್ಸ್ 5 ಕ್ವಶನ್ 15 ಮಾರ್ಕ್ಸ್. ಸೊ ಟೋಟಲಿ 24 ಕ್ವಶನ್ 72 ಮಾರ್ಕ್ಸ್. ನೋಡಿ ಇದರಲ್ಲಿ ಕೆಮಿಸ್ಟ್ರಿ ಮತ್ತೆ ಬಯಾಲಜಿ ಎಷ್ಟಿದೆ? 21 ಮಾರ್ಕ್ಸ್ ಇದೆ. ಸೊ CBZ ದವರು ಕೆಮಿಸ್ಟ್ರಿ ಬಯೋ ಕಡೆ ತುಂಬಾನೇ ಫೋಕಸ್ ಮಾಡಬೇಕು. ಇನ್ನು ಲಾಸ್ಟ್ಗೆ 4 ಮಾರ್ಕ್ಸ್ ಬಂದ್ರೆ ಇದರಲ್ಲಿ ಮ್ಯಾಥ್ಸ್ ಕೇಳಲ್ಲ. ಫಿಸಿಕ್ಸ್ ಅಲ್ಲಿ 1 ಕ್ವಶನ್ 4 ಮಾರ್ಕ್ಸ್ಗೆ, ಕೆಮಿಸ್ಟ್ರಿ 1 ಕ್ವಶನ್ 4 ಮಾರ್ಕ್ಸ್, ಬಯಾಲಜಿ 1 ಕ್ವಶನ್ 4 ಮಾರ್ಕ್ಸ್. 12 ಮಾರ್ಕ್ಸ್ ಇಲ್ಲಿ ಕವರ್ ಆಯ್ತು. ಹೌದಾ? ನೋಡಿ ಇಲ್ಲಿ ಸಹ ಸೇಮ್. ಬಟ್ ಇದ್ರಲ್ಲಿ ಏನಪ್ಪಾ ಅಂದ್ರೆ ಸಬ್ಜೆಕ್ಟ್ ವೈಸ್ ಮಾರ್ಕ್ಸ್ ನೋಡ್ಕೊಂತ ಹೋದ್ರೆ ನಿಮ್ಗೆ ಫಿಸಿಕ್ಸ್ 25ರಿಂದ 29, ಕೆಮಿಸ್ಟ್ರಿ 43ರಿಂದ 45, ಬಯಾಲಜಿ 46ರಿಂದ 50, ಮ್ಯಾಥ್ಸ್ 28, ಒಂದು ಪೆಡಗಾಗಿದು 4 ಕ್ವಶನ್. ಓಕೆ, ಇದಿಷ್ಟು CBZ ಅವ್ರದ್ದು. ನೋಡಿ ಫ್ರೆಂಡ್ಸ್, ಪ್ರಿಪರೇಷನ್ ಹೆಂಗಿರ್ಬೇಕು ಅಂದ್ರೆ ಹಾರ್ಡ್ ವರ್ಕ್ ಗಿಂತ ಸ್ಮಾರ್ಟ್ ವರ್ಕ್ ಇರಬೇಕು. ಈ ರೀತಿ ನಿಮ್ಗೆ ಈಚ್ ಸಬ್ಜೆಕ್ಟ್ ಮಾರ್ಕ್ಸ್ ಇನ್ ಬ್ರೇಕ್ ಡೌನ್ ಗೊತ್ತಿತ್ತು ಅಂದ್ರೆ ನಿಮ್ಗೆ ಯಾವ ಸಬ್ಜೆಕ್ಟ್ ಅಲ್ಲಿ ಎಷ್ಟು ಪ್ರಿಪೇರ್ ಆಗ್ಬೇಕು ಅನ್ನೋದು ಗೊತ್ತಾಗುತ್ತೆ. ಹೌದಾ? ಈಗ ಫಿಸಿಕ್ಸ್ ಮ್ಯಾಥ್ಸ್ PM ಮೆಥಡ್ ಅವ್ರದ್ದು ನಿಮ್ದು ಆಲ್ರೆಡಿ ಮ್ಯಾಥ್ಸ್ ಸ್ಟ್ರಾಂಗ್ ಇತ್ತು ಅಂದ್ರೆ ನೀವು ಫಿಸಿಕ್ಸ್ ಫೋಕಸ್ ಮಾಡಿ. ಹೌದಾ? ಈ ಕಡೆ CBZ ದವರು ಕೆಮಿಸ್ಟ್ರಿ ನಿಮ್ದು ಸ್ಟ್ರಾಂಗ್ ಇದೆನಾ, ಬಯೋ ಸ್ಟ್ರಾಂಗ್ ಇದೆನಾ ಚೆಕ್ ಮಾಡ್ಕೊಳ್ಳಿ. ಯಾವ್ದು ಸ್ಟ್ರಾಂಗ್ ಇಲ್ಲ ಇವಾಗಿಂದ ಸ್ಟಾರ್ಟ್ ಮಾಡಿ. ನೋಟಿಫಿಕೇಶನ್ ಆದ್ಮೇಲೆ ಸ್ಟಾರ್ಟ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ನೋಟಿಫಿಕೇಶನ್ ಆದ್ಮೇಲೆ ಏನೇನು ಸ್ಟಾರ್ಟ್ ಮಾಡ್ಬೇಕಪ್ಪ ಅಂದ್ರೆ ನಾವು ಪೇಪರ್ 1 ಮತ್ತು ಪೇಪರ್ 3 ಬಗ್ಗೆ ಫೋಕಸ್ ಮಾಡ್ಬೇಕು. ಹಾಗಂತ ಹೇಳಿ ಈಗ ಪೇಪರ್ 1 ಪೇಪರ್ 3 ಬಿಡೋದಲ್ಲ, ನೋಡ್ಕೊಂತಾ ಹೋಗ್ಬೇಕು. ಬಟ್ ಜಾಸ್ತಿ ಮಾರ್ಕ್ಸ್ ಜಾಸ್ತಿ ಫೋಕಸ್ ನಮ್ದು ಪೇಪರ್ 2 ಕಡೆ ಇರಬೇಕು. ಹೌದಾ? ಐ ಹೋಪ್ ಎಲ್ರಿಗೂ ಗೊತ್ತಿರ್ಬೇಕು ಪೇಪರ್ 3 ಭಾಷಾ ಸಾಮರ್ಥ್ಯ ಅಂತ ಇರುತ್ತೆ. ಅದು ಇಂಗ್ಲಿಷ್ ಟೀಚರ್ಸ್ ಬಿಟ್ಟು ಮಿಕ್ಕವರೆಲ್ಲರೂ ಬರೀಬೇಕು. ಅದನ್ನ ಅರೌಂಡ್ 100 ಮಾರ್ಕ್ಸ್ ಬರುತ್ತೆ. ಹೌದಾ? ಅದರಲ್ಲೂ ಸಹ ಯಾವ್ದಾವ್ದಕ್ಕೆ ಸಮಾನಾರ್ಥಕ್ಕೆ ಎಷ್ಟು ಮಾರ್ಕ್ಸ್, ವಿರುದ್ಧಾರ್ಥಕ ಪದಗಳಿಗೆ ಎಷ್ಟು, ಪ್ರಬಂಧಕ್ಕೆ ಎಷ್ಟು, ಪತ್ರಲೇಖನಕ್ಕೆ ಎಷ್ಟು ಅಂತ ಹೇಳಿ ಅದನ್ನು ಕೂಡ ಏನ್ ಮಾಡಿದ್ದಾರೆ, ಪ್ರತಿಯೊಂದಕ್ಕೂ ಬ್ರೇಕ್ ಡೌನ್ ಮಾಡಿದ್ದಾರೆ ಮಾರ್ಕ್ಸ್ ನ. ಹೌದಾ? ಅದನ್ನು ನೀಟಾಗಿ ತಿಳ್ಕೊಂಡು ನಿಮ್ ಪ್ರಿಪರೇಷನ್ ಸ್ಮಾರ್ಟ್ ಆಗಿ ಸ್ಟಾರ್ಟ್ ಮಾಡಿ. ಅದ್ರಲ್ಲೂ ನೋಡಿ ಮಿನಿಮಮ್ 58% ಏನೋ ತಗೋಬೇಕು. ಅಷ್ಟು ತಗೊಂಡ್ರೆ ಮಾತ್ರ ನಮ್ದು ಪೇಪರ್ 2 ವ್ಯಾಲ್ಯೂಯೇಷನ್ ಆಗುತ್ತೆ. ಪೇಪರ್ 2 ಅಲ್ಲೂ ಮಿನಿಮಮ್ ಮಾರ್ಕ್ಸ್ ತಗೊಂಡ್ಮೇಲೆ ಪೇಪರ್ 1 ವ್ಯಾಲ್ಯೂಯೇಷನ್ ಆಗೋದು. ನಮ್ ಹೆಸರು ಲಿಸ್ಟ್ ಅಲ್ಲಿ ಬರೋದು. ಹೌದಾ? ಸುಮ್ಮನೆ ಲಿಸ್ಟ್ ಅಲ್ಲಿ ಹೆಸರು ಬರಲ್ಲ. ಪೇಪರ್ 3 ಏನಿದೆ ಭಾಷಾ ಸಾಮರ್ಥ್ಯ ಕಂಪ್ಲೀಟ್ಲಿ ಡಿಸ್ಕ್ರಿಪ್ಟಿವ್ ಟೈಪ್ ಇರುತ್ತೆ. ಅಲ್ಲಿ ಒಂದು ಕೂಡ ಆಪ್ಷನ್ಸ್ ಇರಲ್ಲ. ಹಾಗಾಗಿ ನಾವು ಪೇಪರ್ 3 ಕಡೆನೂ ಕೂಡ ಏನ್ ಮಾಡ್ಬೇಕು, ಹೆಚ್ಚಾಗಿ ಫೋಕಸ್ ಮಾಡ್ಬೇಕು. ನಿಮ್ಗೆ ಪೇಪರ್ 3 ಬಗ್ಗೆ ಅಲ್ಲಿ ಕೂಡ ಟಾಪಿಕ್ ವೈಸ್ ಬ್ರೇಕ್ ಡೌನ್ ಬೇಕಿತ್ತು ಮಾರ್ಕ್ಸ್ ಇಂದು ಅಂದ್ರೆ ನನಗೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಆದಷ್ಟು ಸ್ಮಾರ್ಟ್ ಆಗಿ ಸ್ಟಡಿ ಮಾಡಿ. ಐ ಹೋಪ್ ವಿಡಿಯೋ ತುಂಬಾನೇ ಯೂಸ್ಫುಲ್ ಆಗಿದೆ ಅನ್ಕೊಂತೀನಿ. ಇದು ಪ್ರತಿಯೊಂದು GPSTR ಟೀಚರ್ಸ್ಗೆ ನೀವು ಶೇರ್ ಮಾಡಿ. ಓಕೆನಾ ಫ್ರೆಂಡ್ಸ್? ನಾನು ಕೆಳಗಡೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಹಾಕಿರ್ತೀನಿ. ಆ ವಾಟ್ಸ್ಆಪ್ ಗ್ರೂಪ್ ಕೂಡ ಜಾಯ್ನ್ ಆಗಿ ರೆಗ್ಯುಲರ್ ಅಪ್ಡೇಟ್ ಸಿಗುತ್ತೆ. ನಾನು ವಿಡಿಯೋ ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ನಿಮ್ಗಲ್ಲಿ ಇಂಪಾರ್ಟೆಂಟ್ ನೋಟ್ಸ್ ಮಾತ್ರ ವಾಟ್ಸ್ಆಪ್ ಅಲ್ಲಿ ಸಿಗ್ತಾನೆ ಇರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.